ಗಂಡ ಕಪ್ಪು ಇದ್ದಾರೆ ಅಂತ ಕೊಂದೇ ಬಿಟ್ಲು ಹೆಂಡ್ತಿ, ಪ್ರಿಯಕರ ಜೊತೆ ಸೇರಿ ಗಂಡನ ಕಥೆ ಮುಗಿಸಿದ್ಲು ಪತ್ನಿ. ಶವದ ಮುಂದೆ ಕಣ್ಣೀರಿಟ್ಟು ಡ್ರಾಮಾ ಮಾಡಿದ್ದ ಹೀನಾತಿ. ಗಂಡ ಕಪ್ಪಾಗಿದ್ದಾನೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಹೆಂಡ್ತಿ ಗಂಡನನ್ನೇ ಕೊಲೆ ಮಾಡಿದ್ದ. ಶವದ ಮುಂದೆ ಕಣ್ಣೀರಿಟ್ಟು ಡ್ರಾಮಾ ಮಾಡಿದ್ದ ಹೀನಾತಿ ಪೊಲೀಸರನ್ನೇ ದಿಕ್ಕು ತಪ್ಪಿಸಲು ಯತ್ನಿಸಿದ್ದ ಕಿರಾತಕಿಕೆ. ಸ್ಕೆಚ್ ಯಾವುದೇ ಸಿನಿಮಾಕ್ಕೂ ಕಮ್ಮಿಯಾಗಿರಲಿಲ್ಲ. ಆ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ರು ಇವರು. ಸಿನಿಮಾ ಶೈಲಿನಲ್ಲಿ ಮಧ್ಯಪ್ರದೇಶದಲ್ಲಿ ಮರ್ಡರ್ ಅನ್ನ ಮಾಡಿದ್ದಾರೆ. ಪ್ರಿಯಕರನ ಜೊತೆ ಸೇರಿ ಪತಿ ಕೊಂದ ಪತ್ನಿ ಬಂಧನ. 1 ಲಕ್ಷ ರೂಪಾಯಿಗೆ ಸುಪಾರಿ ನೀಡಿದ್ದ ಕಿರಾತಕಿ. ಮಧ್ಯಪ್ರದೇಶದ ದಾರಾ ಜಿಲ್ಲೆಯ ನಿವಾಸಿ ದೇವಕೃಷ್ಣ. ದರೋಡೆಕೋರರು ಮನೆಗೆ ನುಗ್ಗಿ ಒಡವೆ ದೋಚುತ್ತಾ ಇದ್ರು. ತಡೆಯಲು ಹೋದಾಗ ದೇವಕೃಷ್ಣನನ್ನು ಕೊಂದಿದ್ದಾರೆ. ಪೊಲೀಸರ ಮುಂದೆ ಕಣ್ಣೀರಿಡುತ್ತಾ ಪ್ರಿಯಾಂಕಾ ಡ್ರಾಮಾವನ್ನ ಮಾಡ್ತಾ ಇದ್ದಾರೆ. ಇನ್ನು ಗಂಡ ಕಪ್ಪಾಗಿದ್ದಾನೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಆ ಒಂದು ನೆಪವನ್ನ ಹೇಳಿಕೊಂಡು ಗಂಡನನ್ನೇ ಕೊಲೆಯನ್ನ ಮಾಡಿದ್ದಾರೆ. ಪ್ರಿಯಕರ ಜೊತೆ ಸೇರಿಕೊಂಡು ಗಂಡನ ಕಥೆಯನ್ನು ಮುಗಿಸಿದ ಪತ್ನಿ. ಶವದ ಮುಂದೆ ಕಣ್ಣೀರಿಟ್ಟು ಹೈ ಡ್ರಾಮಾವನ್ನ ಮಾಡಿದ್ದಾರೆ. ಮತ್ತು ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಏನೇನು ಸುಳ್ಳು ಮಾಹಿತಿಗಳನ್ನು ಕೂಡ ಹೇಳಿದ್ದ. ಸ್ಕೆಚ್ ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ದಾರೆ ಅಂತಂದರೆ ಯಾವ ಸಿನಿಮಾ ಶೈಲಿಗೂ ಕೂಡ ಇದು ಕಮ್ಮಿ ಇಲ್ಲ. ಆ ರೀತಿಯಾಗಿ ಪ್ಲಾನನ್ನು ಮಾಡಿಬಿಟ್ಟು ತನ್ನ ಗಂಡನನ್ನು ಕೊಲೆ ಮಾಡಿದ. ಸೊ 1 ಲಕ್ಷ ರೂಪಾಯಿಗೆ ಸುಪಾರಿ ನೀಡಿದ್ದ ಕಿರಾತಕಿ ಈಕೆ. ಸಾಮಾನ್ಯವಾಗಿ ಒಬ್ಬರನ್ನು ಕೊಲೆ ಮಾಡಿಸೋದಾಗಿರಲಿ, ಕೊಲೆ ಮಾಡೋದಾಗಿರಲಿ, ಈ ಒಂದು ಗಂಡ ಹೆಂಡತಿ ವಿಚಾರದಲ್ಲಿ ನಾವು ನೋಡೋದಾದರೆ ಒಂದು ಆಸ್ತಿಗೋಸ್ಕರ, ದುಡ್ಡಿಗೋಸ್ಕರ ಮಾಡೋದನ್ನು ನೋಡಿದ್ದೀವಿ. ಆದರೆ ಗಂಡ ಕಪ್ಪಾಗಿದ್ದಾನೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ಪ್ರಿಯಕರನ ಜೊತೆ ಸೇರಿಕೊಂಡು ಗಂಡನ ಕಥೆಯನ್ನು ಮುಗಿಸಿದ್ದಾಳೆ ಈ ಯುವತಿ. ಇನ್ನು ಪೊಲೀಸರ ಮುಂದೆ ಕಣ್ಣೀರಿಡುತ್ತಾ ಪ್ರಿಯಾಂಕಾ ಡ್ರಾಮಾವನ್ನು ಸಹಿತ ಮಾಡಿದ. ದೇವಕೃಷ್ಣ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದ್ದ ತಂಗಿ ಸ್ಟೇಟ್ಮೆಂಟ್. ಪ್ರಿಯಾಂಕಾ ತನ್ನ ಪತಿ ಬಣ್ಣದ ಬಗ್ಗೆ ಹೇಳಿಸ್ತಾ ಇದ್ಲು. ಇದರ ಜೊತೆಗೆ ನೀನು ಕಪ್ಪಾಗಿದ್ದೀಯಾ, ನನಗೆ ಅರ್ಹನಲ್ಲ ಅಂತ ಹೇಳ್ತಾ ಇದ್ಲು. ಪೊಲೀಸರ ತನಿಖೆ ವೇಳೆ ಬಯಲಾಗಿತ್ತು ಅಕ್ರಮ ಸಂಬಂಧ. ರಾಜ್ಗಢದ ಕಮಲೇಶ್ ಜೊತೆ ಪ್ರಿಯಾಂಕಾ ಸಂಬಂಧವನ್ನು ಹೊಂದಿದ್ಲು. ಇವರಿಬ್ಬರ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ದೇವಕೃಷ್ಣ ಸುರೇಂದ್ರನಿಗೆ 1 ಲಕ್ಷ ರೂಪಾಯಿಗೆ ಸುಪಾರಿಯನ್ನು ನೀಡಿದ್ಲು ಪ್ರಿಯಾಂಕಾ. ಪ್ಲಾನ್ ಪ್ರಕಾರ ರಾತ್ರಿ ಮನೆಯ ಬಾಗಿಲನ್ನು ತೆರೆದಿಟ್ಟ ಪ್ರಿಯಾಂಕಾ ನಿದ್ದೆಯಲ್ಲಿದ್ದಂತಹ ದೇವಕೃಷ್ಣ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ. ದರೋಡೆ ಎಂದು ಬಿಂಬಿಸುವ ರೀತಿಯಲ್ಲಿ ಪ್ರಿಯಾಂಕಾ ಭಾರಿ ಹೈಡ್ರಾಮಾವನ್ನ ಮಾಡಿದ. ರೂಮ್ನಲ್ಲಿ ಅವಳನ್ನು ಕಟ್ಟಿ ಹಾಕುವಂತೆ ಹೇಳಿದ್ಲು. ಸದ್ಯ ಪ್ರಿಯಾಂಕಾ ಆಕೆಯ ಪ್ರಿಯಕರ ಕಮಲೇಶ್ಗೆ ಇಬ್ಬರನ್ನೂ ಕೂಡ ಈಗಾಗಲೇ ಬಂಧನಕ್ಕೆ ಒಳಗಾಗಿದ್ದಾರೆ. ಸುಪಾರಿ ಹಂತಕ ಸುರೇಂದರ್ ಬಾಟಿಗಾಗಿ ಈಗ ಕಾಕಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಬಾರಿ ಹೈಡ್ರಾಮಾವನ್ನ ಮಾಡಿ ಒಳ್ಳೆಯ ಪ್ಲಾನ್ ಅನ್ನು ಮಾಡಿಕೊಂಡು ತನ್ನ ಗಂಡನನ್ನು ಯಾವ ರೀತಿ ಕೊಲೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸ್ಕೆಚನ್ನು ಹಾಕಿದ್ದಾರೆ. ಪ್ರೀ ಪ್ಲ್ಯಾನ್ ಎಲ್ಲವನ್ನೂ ಕೂಡ ಪ್ರೀ ಪ್ಲ್ಯಾನನ್ನು ಮಾಡಿಕೊಂಡು ಯಾವುದೇ ರೀತಿಯಾಗಿ ಈ ಒಂದು ಸಿನಿಮಾ ಸ್ಟೈಲಿನಲ್ಲಿ ಯಾವುದೇ ಸಿನಿಮಾ ಸ್ಟೈಲಿಗೂ ಕೂಡ ಕಮ್ಮಿ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಪ್ಲ್ಯಾನನ್ನು ಮಾಡಿಕೊಂಡು ಈಗ ಈ ರೀತಿಯಾಗಿ ತನ್ನ ಗಂಡನನ್ನು ಕೊಲೆ ಮಾಡಿಸಿದ್ದಾರೆ. ಈ ಒಂದು ಯುವತಿ ಪ್ರಿಯಾಂಕಾ ಅನ್ನುವಂತಹ ಯುವತಿ ಪೊಲೀಸರ ತನಿಖೆಯಲ್ಲಿ ಎಲ್ಲವೂ ಕೂಡ ಎಳೆಯಾಗಿ ಹೊರ ಬಂದಿದೆ. ಆಕೆ ಒಂದು ಅಕ್ರಮವಾದಂತಹ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನು ಕೇಳಿದ ನಂತರ ಆ ಒಂದು ವಿಚಾರಕ್ಕೋಸ್ಕರ ತನ್ನ ಗಂಡ ಕಪ್ಪಾಗಿದ್ದಾನೆ ಅನ್ನುವಂಥದ್ದನ್ನು ನೆಪವನ್ನು ಮಾಡಿಕೊಂಡು ಆತನನ್ನು ಕೊಲೆಯನ್ನು ಮಾಡಿದ್ದಾರೆ. ये मेरे को 2 दिखे थे, बाकी इधर भी और थे, मुंह दबाया. फिर उन्होंने बोला जो हम ले दोगे तो मार डालेंगे. इन्होंने हाथ पैर मारे और मेरे को घसीट के उधर ले गए. ये वाली अलमारी उन्होंने ढूंढी, नहीं मिला. मैंने बोला मैं सब दे दूंगी, हमको छोड़ दो. मेरा सामान मैंने सब निकाल के दे दिया. कब की बात है? ये मेरे को आधा घंटा हो गया चिल्लाते. मेरा एक जन मेरे मुंह के पास बैठा था, हाथ और पैर पीछे बांध रखे थे, पूरा कपड़े फाड़े थे. चिल्लाने की कोशिश करी तो बोला तेरे पति को मार देंगे. कितने जन थे? ये मेरे को 2 दिखे थे, बाकी इधर भी और थे, मुंह दबाया. फिर उन्होंने बोला जो हम ले दोगे तो मार डालेंगे. इन्होंने हाथ पैर मारे और मेरे को घसीट के उधर ले गए. ये वाली अलमारी उन्होंने ढूंढी, नहीं मिला. मैंने बोला मैं सब दे दूंगी, हमको छोड़ दो. मेरा सामान मैंने सब निकाल के दे दिया. कब की बात है? ये मेरे को